ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿ ನಗರದ ಸೋಮಾನಿ ವೃತ್ತದಲ್ಲಿ ಮದ್ಯದ ಮತ್ತಿನಲ್ಲಿ ಯುವಕನೊಬ್ಬ ಸಾರ್ವಜನಿಕರ ಎದುರೇ ರಂಪಾಟ ಮಾಡಿ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ ಘಟನೆ ಶುಕ್ರವಾರ ರಾತ್ರಿ ಸುಮಾರು 9 ಗಂಟೆ ವೇಳೆಗೆ ಜರುಗಿದೆ. ದಿನೇಶ್ ಎಂಬ ಯುವಕ ಮದ್ಯಪಾನ ಸೇವಿಸಿದ ಸ್ಥಿತಿಯಲ್ಲಿ ಸೈಲೆನ್ಸರ್ ಇಲ್ಲದ ಬೈಕ್ ಅನ್ನು ಅತಿಯಾದ ಶಬ್ದದೊಂದಿಗೆ ಚಲಾಯಿಸ್ತಾ ಇದ್ದಾನೆ. ಇದನ್ನ ಗಮನಿಸಿದ ಪೊಲೀಸರು ವಾಹನವನ್ನ ತಡೆದಾಗ ಆತ ಆಕ್ರೋಶಗೊಂಡು ಪೊಲೀಸರೊಂದಿಗೆ ವಾಗ್ವಾದ ಆರಂಭಿಸಿದ್ದಾನೆ. ನೀವು ನನ್ನ ವಾಹನವನ್ನ ಹೇಗೆ ಹಿಡಿದಿದ್ದೀರಿ? ಏನು ಮಾಡುತ್ತೀರೋ ಮಾಡಿಕೊಳ್ಳಿ. ನಾನು 1 ವರ್ಷ ಜೈಲಿಗೆ ಹೋಗಿ ಬಂದವನು. ನಾನು ನೋಡ್ಕೋತೀನಿ ಅಂತ ಪೊಲೀಸರಿಗೆ ಬೆದರಿಕೆ ಹಾಕುತ್ತಾ ಗದ್ದಲ ಸೃಷ್ಟಿ ಮಾಡಿದ್ದಾನೆ ಎಂದು ತಿಳಿದು ಬಂದಿದೆ. ಅವನಾರು ವಿಡಿಯೋ ಮಾಡೋನು ನಿಲ್ಸಲ್ಲ. ಅವನಾರು ಹುಡುಗ ವಿಡಿಯೋ ಮಾಡೋ ಮೊಬೈಲ್ ಯಾಕೆ ಮಾಡ್ಬೇಕು? ಅವನಿಗೇನು ರೈಟ್ಸ್ ಇದೆ? ಪ್ರೆಸ್ ಏನ? ಚಾಯ್ ಬೇಕಾ? ಚಾಯ್ ಕೊಡಲ್ಲ ಒಂದು ಗಾಡಿ ಗಾಡಿ ತಗೊಂಡಿದ್ರಿ. ಹೆಂಗ್ ಮಾಡುದು ಎಲ್ಲ ನಮ್ಗೆ ಗೊತ್ತೈತಿ. ಸರಿಯಾಗಿ ಕೊಡ್ದು ಗಾಡಿ ಓಡಿಸಬಾರ್ದು. ಅರ್ಥ ಆಯ್ತಾರಪ್ಪ? ಪಬ್ಲಿಕ್ ಅಲ್ಲಿ ಗಾಡಿ ಕೊಡ್ದು ಗಾಡಿ ಓಡಿಸಬಾರ್ದು. ಸರ್ವಿಸ್ ಕೊಟ್ಟೇನಂದೇನ ನಿಂಗೆ ಪ್ರೀತಿ ಮಷೀನ್ ಇದೆ, ಊದು ಫೈಲ್ ಇದೆ, ಫೈಲ್ ಹೋಗು. ನೋಡ್ರಿ ಡೀಸೆಲ್ ಕೊಡ್ತಿಲ್ಲ ಗಾಡಿ ಸರ್ವಿಸಿಂಗ್ ಗೊತ್ತಾ? ಈಗ ತೆಗ್ದಿಲ್ಲ ಸರಿ ಸರ ಚಿಂಗಿನಾಗ ಸರಿ ತೆಗ್ದಿಲ್ಲ. ಮನೆಯಲ್ಲಿ ಕುಂತು ಸರಿಯಾಗಿ ಕುಡಿಯಪ್ಪ. ನಿಂಗೆ ಯಾಕೆ ರಸ್ತೆ ಗಾಡಿ ಓಡಿಸ್ತೀಯಾ? ಗಾಡಿ ಓಡಿಸ್ತೀಯಾ? ಇದು ಸರಿದಿಲ್ಲ, ಇದು ಸರಿದಿಲ್ಲ, ಇದು ಸರಿ ಮಾತಿಲ್ಲ. ಇದು ಸರಿನು ಜಾಫರ್ ಜಾಫರ್ ನನಗೆ ಬೇಕು, ಅವನಿಗೆ ಪೊಲೀಸರು ಸಮಾಧಾನ ಪಡಿಸಲು ಪ್ರಯತ್ನ ಮಾಡಿದರೂ ಕೂಡ ಯುವಕ ಕೇಳದೆ ಉಪದ್ರವ ಮುಂದುವರೆಸಿದ್ದಾನೆ. ಸಾರ್ವಜನಿಕರು ಕೂಡ ತಿಳಿ ಹೇಳಲು ಯತ್ನಿಸಿದ್ರು ಅವರ ಮಾತನ್ನು ಲೆಕ್ಕಿಸದೆ ರಂಪಾಟ ಕೂಡ ಮಾಡಿದ್ದಾನೆ. ಘಟನೆಯ ವೇಳೆ ತನ್ನ ಜೊತೆಯಲ್ಲಿ ಇದ್ದ ಮತ್ತೊಬ್ಬ ಯುವಕನಿಂದ ಸಂಪೂರ್ಣ ಘಟನೆಯನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಸಲು ಹೇಳಿದ್ದಲ್ಲದೆ ಬಳಿಕ ತಾನೇ ಮೊಬೈಲ್ ಪಡೆದು ಪೊಲೀಸರೊಂದಿಗೆ ಮಾತನಾಡುತ್ತಾ ವಿಡಿಯೋ ಚಿತ್ರೀಕರಿಸಿದ್ದಾನೆ ಎನ್ನಲಾಗಿದೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದ ಈ ಗದ್ದಲದಿಂದಾಗಿ ಸ್ಥಳದಲ್ಲಿ ನೂರಾರು ಜನ ಸೇರಿದ್ರು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಪಿಎಸ್ಐ ಅಮೀನ್ ಅತ್ತ ಪರಿಸ್ಥಿತಿಯನ್ನ ನಿಯಂತ್ರಿಸಿ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ. ಬಳಿಕ ಆತನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.